ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ, ಬಿಜೆಪಿ ಒಳಗಡೆ ಇರುವಂತಹ ಈ ಬಣ ಬಡಿದಾಟ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ರಾಜ್ಯದಲ್ಲಿ ಕೂತು ಕಿತ್ತಾಡ್ತಾರೆ, ಅದಾದ ನಂತರ ದೆಹಲಿಗೆ ಹೋಗಿ ಅಲ್ಲೂ ಮತ್ತೊಂದು ಸುತ್ತಿನ ಸಮರವನ್ನ ನಡೆಸ್ತಾರೆ. ಸದ್ಯಕ್ಕೆ ಬಿಜೆಪಿಯ ಬಣ ಬಡಿದಾಟ ದೆಹಲಿ ಅಂಗಳದಲ್ಲಿ ಯಾವ ರೀತಿ ರಂಗು ಪಡಿತಾ ಇದೆ? ಈಗಾಗಲೇ ಅಧ್ಯಕ್ಷರಾಗಿರುವಂತಹ BI ವಿಜೇಂದ್ರ ಅವರ ಬದಲಾವಣೆ ಮಾಡಬೇಕು, ಬೇರೆಯವ್ರಿಗೆ ಅವಕಾಶ ಕೊಡಬೇಕು. ಯಾವುದೇ ಕಾರಣಕ್ಕೂ ವಿಜೇಂದ್ರ ನಾಯಕತ್ವವನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕಳೆದ ಕೆಲವು ತಿಂಗಳುಗಳಿಂದ ನಡೆಸ್ತಾ ಇರತಕ್ಕಂತ ಸರ್ಕಸ್ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದ ಹಾಗೆ ಪ್ರಮುಖ ನಾಯಕರು ಈ ಸಂಬಂಧಪಟ್ಟ ಹಾಗೆ ನಡೆಸ್ತಿರತಕ್ಕಂತ ಸರಣಿ ಸಭೆಗಳು ಅಂತಿಮ ಸ್ವರೂಪಕ್ಕೆ ಬಂದು ತಲುಪಿದೆ. ಈಗಾಗಲೇ ಜಿಲ್ಲಾಧ್ಯಕ್ಷರ ನೇಮಕದ ಹಿನ್ನೆಲೆಯಲ್ಲಿ ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ ವಿಜೇಂದ್ರರ ಬದಲಾವಣೆ ಅಥವಾ ಅವರಿಗೆ ಅವಕಾಶವನ್ನು ತಪ್ಪಿಸ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಆಗಿರುವಂತಹ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಕೊನೆಯ ಸುತ್ತಿನ ಹೋರಾಟವನ್ನ ಮುಂದುವರಿಸಬೇಕು ಅನ್ನುವಂಥ ನಿರ್ಧಾರಕ್ಕೆ ರೆಬಲ್ ಟೀಮ್ ಬಂದಿದೆ. ಆ ಕಾರಣಕ್ಕಾಗಿ ದೆಹಲಿಯಲ್ಲಿ ಸಂಸದರ ಸಭೆ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಇವತ್ತು ರೆಬಲ್ ನಾಯಕರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಈಗಾಗಲೇ ಲೋಕಸಭಾ ಅಧಿವೇಶನ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಸಂಸದರನ್ನ ದೆಹಲಿಯಲ್ಲಿ ಭೇಟಿ ಮಾಡತಕ್ಕಂಥದ್ದು, ವಿಜೇಂದ್ರ ಅವರಿಗೆ ನಾಯಕತ್ವ ತಪ್ಪಿಸಿ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಈ ರೆಬಲ್ ಟೀಮ್ ನಾಯಕರ ಒಟ್ಟಾರೆ ಬೇಡಿಕೆ ಇರತಕ್ಕಂಥದ್ದು. ಈ ಸಂಬಂಧಪಟ್ಟಾಗಿ ಸಂಸದರ ಸಭೆ ನಡೆಸಿದ ಬಳಿಕ ಅಂತಿಮವಾಗಿ ವರಿಷ್ಠರನ್ನ ಭೇಟಿ ಮಾಡತಕ್ಕಂಥದ್ದು ಮತ್ತು ಕೊನೆಯ ಸುತ್ತಿನಲ್ಲಿ ವರಿಷ್ಠರಿಗೆ ಯಾವ ವಿಚಾರಗಳನ್ನ ಹೇಳಬೇಕು ಅದನ್ನ ಹೇಳುವಂತ ಪ್ರಯತ್ನ ಮಾಡ್ಲಿಕ್ಕೆ ರೆಬಲ್ ನಾಯಕರು ದೆಹಲಿಗೆ ತೆರಳುತ್ತಾ ಇರುವಂತದ್ದು. ವರಿಷ್ಠರಿಗೆ ಬಹಳ ಸ್ಪಷ್ಟವಾಗಿ ವಿಜೇಂದ್ರ ಬದಲಾವಣೆ ಯಾಕೆ ಅನಿವಾರ್ಯ ಅಂತಕ್ಕಂಥದನ್ನ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಪ್ರಮುಖ ನಾಯಕರನ್ನ ಭೇಟಿ ಮಾಡತಕ್ಕಂಥದ್ದು ಈ ಒಂದು ಭೇಟಿಯ ಹಿಂದಿರ್ತಕ್ಕಂಥ ಒಂದು ಅಜೆಂಡಾ ಆಗಿದೆ. ಆ ಕಾರಣಕ್ಕಾಗಿ ಪ್ರಮುಖ ರೆಬಲ್ ನಾಯಕರೆಲ್ಲರೂ ಕೂಡ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಮಧ್ಯಾಹ್ನ 11 ಗಂಟೆ ಸುಮಾರಿಗೆ ದೆಹಲಿಗೆ ಹೋಗಿ ದೆಹಲಿಯಲ್ಲಿ ಸಂಸದರ ಸಭೆ ಮಾಡತಕ್ಕಂಥದ್ದು, ನಂತರದಲ್ಲಿ ವರಿಷ್ಠರನ್ನ ಭೇಟಿ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಒಂದೆರಡು ದಿನಗಳ ಕಾಲ ದೆಹಲಿಯಲ್ಲಿ ಇದ್ದು ಕೊನೆಯ ಸುತ್ತಿನ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ರೆಬಲ್ ನಾಯಕರ ಒಟ್ಟಾರೆ ತೀರ್ಮಾನ ಆಗಿದೆ. ಆ ಕಾರಣಕ್ಕಾಗಿ ದೆಹಲಿಯಲ್ಲಿ ಯಾವ ಸಂಸದರು ಭೇಟಿ ಮಾಡ್ತಾರೆ, ರೆಬಲ್ ನಾಯಕರ ಬೇಡಿಕೆಗಳಿಗೆ ಯಾವ ಸಂಸದರು ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅಂತಕ್ಕದ್ದು ಬಹಳ ಪ್ರಮುಖ ಆಗತ್ತೆ. ಈಗಾಗಲೇ ವಿಜೇಂದ್ರ ನಾಯಕತ್ವದ ಬಗ್ಗೆ ಆಕ್ಷೇಪ ಎತ್ತಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿರ್ತಕ್ಕಂಥ ಸುಧಾಕರ್ ಅವರು ಕೂಡ ಈ ರೆಬಲ್ ನಾಯಕರ ಬೇಡಿಕೆಗೆ ಪೂರಕವಾಗಿ ಸ್ಪಂದಿಸ್ತಾರೆ ಅಂತಕ್ಕಂಥದ್ದು ಬಹಿರಂಗ ಆಗಿದೆ. ಇನ್ನುಳಿದಿರತಕ್ಕಂಥ ಸಂಸದರು ಹೇಗೆ ಸ್ಪಂದಿಸ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗತ್ತೆ. ಈಗಾಗಲೇ 39 ಸಂಘಟನಾತ್ಮಕ ಜಿಲ್ಲೆಗಳಿಗೆ ಅಧ್ಯಕ್ಷರ ನೇಮಕಾತಿ ವಿಚಾರದಲ್ಲಿ ಈಗಾಗಲೇ 23 ಜಿಲ್ಲಾಧ್ಯಕ್ಷರ ನೇಮಕ ಮಾಡಲಾಗಿದೆ. ಈ 23 ಜನರು ಕೂಡ ರೆಬಲ್ ನಾಯಕರಿಗೆ ಸ್ಪಂದಿಸ್ತಕ್ಕಂಥ ಅವರ ಪರವಾಗಿ ಬ್ಯಾಟಿಂಗ್ ಮಾಡತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ. ಇವರೆಲ್ಲರೂ ಕೂಡ ವಿಜೇಂದ್ರ ಪರವಾಗಿ ನಿಲ್ತಕ್ಕಂಥ ಬಹುತೇಕ ಖಚಿತ ಆಗಿದೆ. ಆ ಕಾರಣಕ್ಕಾಗಿ ಚುನಾವಣೆ ನಡೆದದ್ದೇ ಆದರೆ ವಿಜೇಂದ್ರನಿಗೆ ಲಾಭ ಆಗತ್ತೆ ಅಂತಕ್ಕಂಥ ಬಹುತೇಕ ಖಚಿತ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ಅಂತಕ್ಕಂಥದ್ದು ಈಗ ರೆಬಲ್ ನಾಯಕರ ಮುಂದಿರ್ತಕ್ಕಂಥ ಸವಾಲು. ಹಾಗಾಗಿ ಈಗ ದೆಹಲಿಯಲ್ಲಿ ಯಾವೆಲ್ಲ ಸಂಸದರನ್ನ ಭೇಟಿ ಆಗ್ತಾರೆ, ಆ ಸಂಸದರು ಇವ್ರಿಗೆ ಯಾವ ರೀತಿ ಸಹಕಾರ ಕೊಡ್ತಾರೆ ಅನ್ನುವಂಥದ್ದು ಒಂದು. ಮತ್ತೊಂದ್ ಕಡೆ ಈಗ ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ಬೇಡಿಕೆಯನ್ನ ಇಡುವಂಥದ್ದು, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಅನ್ನುವಂತಹ ಪಟ್ಟು. ಸೊ ಅದಕ್ಕೆ ಹೈಕಮಾಂಡ್ ನಾಯಕರು ಯಾವ ರೀತಿ ರೆಡಿ ಇದ್ದಾರೆ, ಅವರ ಮನಸ್ಥಿತಿ ಏನು? ಇವರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ರಾಜ್ಯಾಧ್ಯಕ್ಷರ ಬದಲಾವಣೆ ಅಥವಾ ಚುನಾವಣೆಗೆ ಮುಂದಾಗೋ ಸಾಧ್ಯತೆ ಇದೆಯಾ? ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಎಲ್ಲಾ ನಾಯಕರು ಕೂಡ ಬಿಸಿ ಇದ್ದಾರೆ. ಈಗಾಗಲೇ 5 ತಾರೀಕಿಗೆ ಚುನಾವಣೆ ನಡೀತಾ ಇದ್ದು 8ಕ್ಕೆ ಫಲಿತಾಂಶ ಪ್ರಕಟಗೊಳ್ತಾ ಇದೆ. ಆ ಫಲಿತಾಂಶ ಬಳಿಕ ಹೈಕಮಾಂಡ್ ನಾಯಕರು ಕರ್ನಾಟಕ ರಾಜಕಾರಣ ಸಂಬಂಧಪಟ್ಟಾಗಿ ಒಂದು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂತ ಸಾಧ್ಯತೆಗಳಿದೆ. ಆ ಕಾರಣಕ್ಕಾಗಿ ಚುನಾವಣೆ ಅಂದ್ರೆ ಬಹಿರಂಗ ಪ್ರಚಾರ ಇವತ್ತು ಅಂತ್ಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ನಾಯಕರೆಲ್ಲರೂ ಕೂಡ ಇವತ್ತಿನಿಂದ ಲಭ್ಯ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ಈ ವರಿಷ್ಠರನ್ನ ಭೇಟಿ ಮಾಡಬೇಕು ಅಂತಕ್ಕಂಥದ್ದು ರೆಬಲ್ ನಾಯಕರ ಲೆಕ್ಕಾಚಾರ. ಆ ಕಾರಣಕ್ಕಾಗಿ ದೆಹಲಿಗೆ ತೆರಳತಕ್ಕಂಥದ್ದು. ಆದರೆ ದೆಹಲಿಯಲ್ಲಿ ಇರ್ತಕ್ಕಂಥ ವರಿಷ್ಠರು ಕರ್ನಾಟಕದ ಉಸ್ತುವಾರಿಯಾಗಿರುವಂತಹ ರಾಧಾಮೋಹನ್ ಅಗರ್ವಾಲ್ ಅವರ ವರದಿ ಒಂದು ಕಡೆ ಆದರೆ ಮತ್ತು ಸಂಘ ಪರಿವಾರದ ಬಂದಿರತಕ್ಕಂಥ ವರದಿ ಜೊತೆಗೆ ಹಿರಿಯ ನಾಯಕರನ್ನ ಪಡ್ಕೊಂಡಿರ್ತಕ್ಕಂಥ ಮಾಹಿತಿ ಅನ್ವಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರುವಂತದ್ದು. ಹಾಗಾಗಿ ಕೇಂದ್ರ ನಾಯಕರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ, ಯಾರನ್ನೇ ಅಧ್ಯಕ್ಷರು ಮಾಡಿದ್ರು ಕೂಡ ಈಗಿರ್ತಕ್ಕಂಥ ಬಡ ಬಡಿದಾಟಕ್ಕೆ ಏನಾಗಿದೆ ಬ್ರೇಕ್ ಹಾಕ್ಲೇಬೇಕಾಗತ್ತೆ. ನಿಜವಾಗ್ಲೂ ಕೂಡ ಒಂದು ವಿಜೇಂದ್ರ ಅಧ್ಯಕ್ಷ ಆಗಿ ಕಂಟಿನ್ಯೂ ಆಗಿದೆ ಆದ್ರೆ ರೆಬಲ್ ಟೀಮ್ ಯಾವುದೇ ಕಾರಣಕ್ಕೂ ಸಹಕಾರ ಮಾಡ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ. ಒಂದೊಮ್ಮೆ ರೆಬಲ್ ಟೀಮ್ ಅವರು ಅಧ್ಯಕ್ಷ ಆದ್ರೆ ಈಗಿರ್ತಕ್ಕಂಥ ವಿಜೇಂದ್ರ ಬಣ್ಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ನಾಯಕರು ಯಾರು ಕೂಡ ಸಪೋರ್ಟ್ ಮಾಡಲ್ಲ ಅಂತಕ್ಕಂಥದ್ದು ಕೂಡ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಆ ಕಾರಣಕ್ಕಾಗಿ ಇಬ್ಬರಿಗೂ ಸರ್ವಸಮ್ಮತವಾಗಿರ್ತಕ್ಕಂಥ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ದೆಹಲಿಯ ಭೇಟಿಯ ಸಂದರ್ಭದಲ್ಲಿ ರೆಬಲ್ ನಾಯಕರ ಒತ್ತಾಯ, ಕೇಂದ್ರ ನಾಯಕರು ಈಗಾಗಲೇ ಪಡೆದುಕೊಂಡಿರುವ ಮಾಹಿತಿ ಆಧಾರದ ಮೇಲೆ ಒಂದು ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬಹುದು ಅಂತ ನಿರೀಕ್ಷೆ ಇದೆ. ಎಸ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.